ಕೊಂಡ ಹಿರಿಯ ರಾಜಕಾರಣಿ ನಮ್ಮ ಕೆ.ಎಚ್. ಮುನಿಯಪ್ಪ ಸಾಹೇಬರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾವು ಎಐಸಿಸಿ ಮತ್ತು ರಾಜ್ಯದ ವರಿಷ್ಠರನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೇನೆ ಮನವಿಯನ್ನು ಸಹ ಸಲ್ಲಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಕೆ.ಎಚ್. ಮುನಿಯಪ್ಪನವರು ನಮ್ಮ ರಾಷ್ಟ್ರದ ಇತಿಹಾಸ ಕಂಡ ಹಸಿರಿನ ಹರಿಕಾರ ಶ್ರೀ ಜಗಜೀವನ್ ರಾಮ್ರವರು ಆ ಸಮುದಾಯದಿಂದ ಬಂದು ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ದೇಶದ ಉಪ ಪ್ರಧಾನಿಯಾಗಿದ್ದರು. ನಾವು ಇವತ್ತಿನ ದಿನ ಅದೇ ಸಮಾಜದಿಂದ ಬಂದಿರತಕ್ಕಂತಹ ಎಸ್ಸಿ ಲೆಫ್ಟ್ ಎಡ ಆ ಒಂದು ಸಮುದಾಯದಿಂದ ಬಂದಿರತಕ್ಕಂತಹ ನಮ್ಮ ಶ್ರೀ ಕೆ.ಎಚ್. ಮುನಿಯಪ್ಪಾಜಿ ಅವರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ವರಿಷ್ಠರನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಮ್ಮ ಅವರು ಯಾವುದೇ ಒಂದು ಸುಮಾರು 7 ಬಾರಿ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡಿರುವಂತದ್ದು. ಆ ಲೋಕಸಭೆಯ ಸದಸ್ಯರಾಗಿದ್ದಾಗ 2 ಬಾರಿ 2 ಅವಧಿಯಲ್ಲಿ UPA 1 ಮತ್ತು UPA 2ರಲ್ಲಿ ಮನಮೋಹನ್ ಸಿಂಗ್ ಅವರ ಒಂದು ಪ್ರಧಾನಮಂತ್ರಿತ್ವದಲ್ಲಿ ಅವರು ಮಂತ್ರಿಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಮೊದಲು ಹೆದ್ದಾರಿ ಸಚಿವರಾಗಿ ಮತ್ತು ಹೆದ್ದಾರಿ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡುವಂತದ್ದು. ಆ ಮೂಲಕ ಇಲ್ಲಿ ನಮ್ಮ ಜಿಲ್ಲೆಗೆ ಮತ್ತು ಬ್ಯಾಂಗ್ಳೂರು ರೂರಲ್ ಜಿಲ್ಲೆಗೆ ಮತ್ತು ನಮ್ಮ ಕೋಲಾರ ಜಿಲ್ಲೆಗೆ ಎಲ್ಲ ಕಡೆ ಸಹ ಚತುಷ್ಪಥ ರಸ್ತೆ ಬರೋದಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದವರು. ತನ್ಮೂಲಕ ಇವತ್ತಿನ ದಿನ ಇಲ್ಲಿ ಕೈಗಾರಿಕೆಗಳು ಬಂದಿರುವಂತದ್ದು, ಹಾಗೆ ಈ ಒಂದು ಆರ್ಥಿಕತೆ ಬೆಳೆದಿರುವಂತದ್ದು, ಜನಗಳಿಗೆ ಉದ್ಯೋಗ ಸಿಕ್ಕಿರುವಂತದ್ದು, ಯುವಕರಿಗೆ ಇದೊಂದು ದೊಡ್ಡ ಒಂದು ಹೆಗ್ಗುರುತು ಕೆ.ಎಚ್. ಮುನಿಯಪ್ಪ ಸಾಹೇಬರು. ಹಾಗೇನೆ ಅವರು ರೈಲ್ವೆ ಮಂತ್ರಿಗಳಾಗಿ UPA 2ರಲ್ಲಿ ರೈಲ್ವೆ ಮಂತ್ರಿಗಳಾಗಿ ಅವರು ಕಾರ್ಯನಿರ್ವಹಣೆ ಮಾಡುವಂತದ್ದು. ನಮ್ಮ ಜಿಲ್ಲೆಗೆ ಒಂದು ರೈಲ್ವೆ ಕೋಚ್ ಫ್ಯಾಕ್ಟರಿ ಅವರು ಆಹಾರ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಅವ್ರಿಗೆ ಯಾವುದೇ ಒಂದು ಖಾತೆ ಕೊಟ್ಟರು ಸಹ ಸಮರ್ಪಕವಾಗಿ ನಿಭಾಯಿಸಿಕೊಳ್ಳುವಂತಹ ಒಂದು ಖ್ಯಾತಿ, ತನ್ನದೇ ಆದಂತಹ ಇಲಾಖೆಯಲ್ಲಿ ಒಂದು ಛಾಪು ಮೂಡಿಸಿದಂತಹ ದೊಡ್ಡ ವ್ಯಕ್ತಿತ್ವ ಕೆ.ಎಚ್. ಮುನಿಯಪ್ಪಾಜಿ ಅವರು. ಎಲ್ಲಾ ವರ್ಗದ ಎಲ್ಲಾ ಸಮುದಾಯದ ನಾಯಕರ ಪ್ರೀತಿ ವಿಶ್ವಾಸ ಗಳಿಸುವಂತದ್ದು, ಈ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲಾ ಸಮುದಾಯಗಳ ಜೊತೆ ಅವ್ರ ಜೊತೆ ಇರುವಂತದ್ದು. ಇದು ದೊಡ್ಡ ಒಂದು ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಮೆರುಗು ಕೊಡುವಂತ ವಿಚಾರ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಹಾಗೇನೆ ನಮ್ಮ ರೀತಿ ಸಿದ್ದರಾಮಯ್ಯ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಅವರೇ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ನಿಮ್ಗೆಲ್ಲರೂ ಕೂಡ ಬಹಳ ಉಪಮುಖ್ಯಮಂತ್ರಿಗಳಾಗಿ ಘೋಷಣೆ ಮಾಡಬೇಕು ಅಂತ ನಾವೆಲ್ಲರೂ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲ ಕಾರ್ಯಕರ್ತರ ವತಿಯಿಂದ ನಾವು ಒಕ್ಕಲಿನಿಂದ ವರಿಷ್ಠರಲ್ಲಿ ಮನವಿ ಮಾಡ್ತಾ ಇದ್ದೇವೆ, ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಕೆ.ಎಚ್. ಮುನಿಯಪ್ಪ ಅನುಭವಿ ರಾಜಕಾರಣಿಯನ್ನ, ಅನುಭವಿ ಮುತ್ಸದ್ದಿಯನ್ನ 3 ವರ್ಷಗಳಿಂದ ಅವರು ನಡ್ಕೊಂಡಂತ ರೀತಿ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರವೇ. ಅದು ಮನವಿ ಮಾಡ್ತಾ ಇದ್ದೀವಿ. ಜೊತೆಗೆ